ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮಿಸ್ಟರ್ ಕನ್ನಡಿಗ. ನೈಟು 3 ಗಂಟೆ ಆಗಿದೆ. ಈ ಟೈಮಲ್ಲಿ ಈ ವಿಡಿಯೋ ಮಾಡೋ ಯಾವ ಉದ್ದೇಶನೂ ಇರಲಿಲ್ಲ, ಕಾನ್ಸೆಪ್ಟ್ ಇರಲಿಲ್ಲ, ಐಡಿಯಾ ಕೂಡ ಇರಲಿಲ್ಲ. ನಮ್ದೇನೋ ಕೆಲಸ ಮುಗಿಸ್ಕೊ ಬರುವಾಗ ಈ ರೋಡ್ ಸೈಡಲ್ಲಿ ಮಲ್ದಿರೋರನ್ನ ನೋಡಿದ್ವಿ, ಹೊಟ್ಟೆ ಉರಿದೋಯ್ತು. ಅವ್ರ ಹತ್ರ ಹೋದಾಗ ವಿಚಾರಿಸಿದಾಗ ಅವ್ರಿಗಿರೋ ಕಷ್ಟ, ದುಃಖ, ಪರಿಸ್ಥಿತಿ ದೇವರು ಎಷ್ಟೋ ನಮಗೆ ನೆಮ್ಮದಿಯಾಗಿರ್ತಾನೆ. ನಮ್ಮ ಕೈಯಲ್ಲಿ ಏನಾಗುತ್ತೆ ಮಾಡುಮ ಅಂತ ಹೋಗಿ ಕೇಳಿದಾಗ ಎಷ್ಟೋ ಜನ ಬಟ್ಟೆ ಇಲ್ದೇ ಮಲಗಿದ್ರು, ಇನ್ನೆಷ್ಟೋ ಜನ ಊಟನೇ ಮಾಡಿರಲಿಲ್ಲ. ಸೊ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ನಾವು ಸಪೋರ್ಟ್ ಮಾಡ್ತೀವಿ. ಇಷ್ಟ ಆದರೆ ಖಂಡಿತ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಫಾರ್ವರ್ಡ್ ಮಾಡಿ.
ನಿಮ್ಮಿಂದ ಕೇಳ್ಕೊಳ್ಳೋದು ಒಂದು ಸಣ್ಣ ಹೆಲ್ಪು. ನಿಮ್ಮನೆ ಹಳೆ ಬಟ್ಟೆಗಳು ಇದ್ದೇ ಇರುತ್ತೆ, ಬೆಡ್ಶೀಟ್ಗಳು ಇದ್ದೇ ಇರುತ್ತೆ, ಪಿಲ್ಲೋಗಳು ಇದ್ದೇ ಇರುತ್ತೆ. ಮುಂದಕ್ಕೆ ಯೂಸ್ ಆಗುತ್ತೆ ಅಂತ ನಾವು ಮುಂದಕ್ಕೆ ಕೊಂಡೋಗಿರ್ತೀವಿ, ಅದಲ್ಲೇ ಉಳ್ಕೊಂಡಿರುತ್ತೆ. ಸೊ ಅದನ್ನ ನಿಮಗೆ ಅದಕ್ಕೆ ಅಂತಲೇ ಒಂದು ಟೈಮ್ ತೆಗಿಬೇಡಿ, ಅದಕ್ಕೆ ಅಂತಲೇ ಹೊಸ ಪರ್ಚೇಸ್ ಮಾಡಬೇಡಿ. ನೀವೆಲ್ಲ ಒಂದು ವ್ಯವಹಾರದಿಂದ ಆಚೆ ಬಂದಿರ್ತೀರಾ, ಒಂದು ಡಿನ್ನರ್ಗೆ ಆಚೆ ಬಂದಿರ್ತೀರಾ, ಒಂದು ಕೆಲಸದಿಂದ ಆಚೆ ಬಂದಿರ್ತೀರಾ. ಈ ಥರ ಹಳೆ ಬಟ್ಟೆ ಇರೋದನ್ನ, ಬೆಡ್ಶೀಟ್ ಇರೋದನ್ನ ಕ್ಯಾರಿ ಮಾಡಿ, ಇಂಥವ್ರು ಸಿಕ್ಕಿದಾಗ ಅವ್ರಿಗೆ ಪ್ರೊವೈಡ್ ಮಾಡಿ. ಯಾಕಂದರೆ ಕೊನೆಯಲ್ಲಿ ನಿಮಗೆ ಕೆಲಸ ಬರೋದೇ ನಿಮ್ಗೆ ಒಳ್ಳೆತನ. ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡಿ. ಇದು ಯಾಕಂದರೆ ನಾವು ಎಷ್ಟೇ ಕಷ್ಟಪಟ್ಟರು, ಎಷ್ಟೇ ಬೆವ್ರು ಸುರಿಸಿದ್ರು ನಮ್ಮ ಕರ್ಮ ಅಂತ ಇರುತ್ತೆ. ನಮ್ಗೇನು ಒಳ್ಳೆತನ ನಾವು ಮಾಡಿರ್ತೀವಿ ಅದೇ ನಮಗೆ ಕೊನೆಯಲ್ಲಿ ಕಾಪಾಡ್ಕೊಳ್ಳೋದು. ಸೊ ನಮ್ಮ ಕೈಯಲ್ಲಿ ಆದಷ್ಟು ನಾವು ಹೆಲ್ಪ್ ಮಾಡ್ತಾಯಿದ್ದೀವಿ. ನಿಮ್ಮ ಕೈಯಲ್ಲಿ ಆದಷ್ಟು ನೀವು ಹೆಲ್ಪ್ ಮಾಡಿ. ಯಾಕಂದರೆ ಎಲ್ಲ ಜೊತೇಲಿ ಹೆಲ್ಪ್ ಮಾಡಿದ್ರೇ ಇಂಥ ಪಾವರ್ಟಿಯಲ್ಲಿರೋರ್ಗೂ, ಇಷ್ಟು ಕಷ್ಟದಲ್ಲಿರೋರ್ಗೂ ಒಂದು ಜೊತೇಲಿ ನಿಲ್ಲಿಸಿದ್ರೇ ನಮ್ಗೆ ಒಳ್ಳೇದು ಬರೋದು. ಸೊ ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ಇಷ್ಟ ಆದರೆ ಖಂಡಿತ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮಿಂದ ಇನ್ಸ್ಪೈರ್ ಆಗಿ ಒಬ್ಬರು ಫಾಲೋ ಮಾಡಿ, ಒಬ್ರಿಗೆ ಬೆಡ್ಶೀಟ್ ಕೊಟ್ಟರೆ ಅವರಿಂದ ಹಂಗೆ ಫಾರ್ವರ್ಡ್ ಆಗೋದು. ಸೊ ಇದನ್ನ ಹೇಳಿ ಮುಗಿಸ್ತೀನಿ. ಧನ್ಯವಾದಗಳು.